ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1 ಸಂಚಿಕೆ 50 ಪುಟ ಸಂಖ್ಯೆ 294. ಇವತ್ತಿನ ಗ್ರಂಥ ಪಠಣವನ್ನು ಗುರು ವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಗುರು ಯಾವಾಗಲೂ ಶಿಷ್ಯನ ಅಹಂಕಾರವನ್ನು ಸಮರ್ಪಣೆಯನ್ನಾಗಿ ಬಯಸುತ್ತಿರುತ್ತಾನೆ. ಆದರೆ ಶಿಷ್ಯನ ಅಹಂಕಾರದ ಸಮರ್ಪಣೆ ಕೊನೆಯ ಹಂತದಲ್ಲಿ ಆಗುವಂತಹದ್ದು. ಶಿಷ್ಯ ಎಲ್ಲವನ್ನು ಅರ್ಪಿಸಿ ತನ್ನ ಅಹಂ ಅನ್ನು ತನ್ನಲ್ಲೇ ಇಟ್ಟುಕೊಳ್ಳುತ್ತಾನೆ. ಈ ಅಹಂನ ಸಮರ್ಪಣೆ ಎಲ್ಲವೂ ಮುಗಿದ ನಂತರ ಆಗುವಂತಹದ್ದು. ಅಹಂಕಾರವನ್ನು ಸಮರ್ಪಿಸಿದ ನಂತರ ಒಬ್ಬ ಶಿಷ್ಯ ಶಿಷ್ಯನಾಗಿ ಉಳಿಯುವುದಿಲ್ಲ, ಗುರು ಆಗಿಬಿಡುತ್ತಾನೆ. ಏಕೆಂದರೆ ಆ ಶಿಷ್ಯನಿಗೆ ತನ್ನದೇ ಆದ ಪ್ರತ್ಯೇಕ ಅಸ್ತಿತ್ವವಿರುವುದಿಲ್ಲ. ಇಂತಹ ಒಂದು ಕ್ಷಣ ಶಿಷ್ಯನ ಜೀವನದಲ್ಲಿ ಎಷ್ಟು ಬೇಗ ಬರುತ್ತದೆಯೋ ಅಷ್ಟು ಒಳ್ಳೆಯದು. ಏಕೆಂದರೆ ಶಿಷ್ಯನ ಮೋಕ್ಷದ ಪಯಣ ಆರಂಭವಾಗುವುದೇ ಈ ಕ್ಷಣದ ನಂತರ. ಗುರು ತನ್ನ ಶಿಷ್ಯನು ಅಹಂಕಾರವನ್ನು ಸಮರ್ಪಿಸಲಿ ಎಂದು ಕೇವಲ ಕಾಯಬಹುದಷ್ಟೆ. ಅವನು ಶಿಷ್ಯನಿಗಾಗಿ ಪ್ರಾರ್ಥಿಸಬಹುದು, ಆದರೆ ಅವನನ್ನು ತನ್ನ ಕಡೆ ಎಳೆದುಕೊಳ್ಳಲು ಆಗುವುದಿಲ್ಲ. ಶಿಷ್ಯನ ಸಮರ್ಪಣೆಯನ್ನು ತನ್ನ ಕಡೆ ಎಳೆದುಕೊಳ್ಳಲು ಸಾಧ್ಯವಿಲ್ಲ. ಈ ರೀತಿಯ ಸಮರ್ಪಣೆಯು ಶಿಷ್ಯನ ವೈಯಕ್ತಿಕ ವಿಷಯವಾಗಿದ್ದು ಅವನು ತಾನಾಗಿಯೇ ಅರ್ಪಿಸುವಂತಾಗಬೇಕು. ಯಾರು ಯಾರನ್ನು ಸಮರ್ಪಿಸಿಕೊಳ್ಳಲು ಆಗುವುದಿಲ್ಲ. ಅಹಂಕಾರದ ಸಮರ್ಪಣೆಯು ಶಿಷ್ಯನ ಆತ್ಮವು ಸಂಪೂರ್ಣವಾಗಿ ಶುದ್ಧಿಗೊಂಡ ನಂತರ ನಿಧಾನವಾಗಿ ಆಗುವಂತಹದ್ದು. ಅದು ಕೂಡ ಗುರುವಿನೊಂದಿನ ನಿರಂತರ ಸಾನ್ನಿಧ್ಯದಿಂದ ಆಗುವಂತಹದ್ದು. ಒಮ್ಮೊಮ್ಮೆ ಯಾವುದಾದರೂ ಘಟನೆಯು ಇದಕ್ಕೆ ಮಾಧ್ಯಮವಾಗಿ ಅಹಂಕಾರವು ಸಮರ್ಪಣೆಗೊಳ್ಳುತ್ತದೆ. ಆದರೆ ಈ ಘಟನೆ ಪೂರ್ವಜನ್ಮದ ಕರ್ಮಗಳಿಲ್ಲದೆ ಆಗುವುದಿಲ್ಲ. ಹೀಗೆ ಒಂದು ಘಟನೆ ಒಂದು ಶಿಷ್ಯನನ್ನು ಗುರುವಾಗಿಸಬಲ್ಲದು. ಪ್ರತಿ ಗುರುವಿನ ಲಕ್ಷ್ಯ ಶಿಷ್ಯನ ಆತ್ಮವನ್ನು ಜಾಗೃತಗೊಳಿಸುವ ಕಡೆ ಇರುತ್ತದೆ. ಹಾಗೆಯೇ ಗುರು ತನ್ನ ಶಿಷ್ಯನ ಆತ್ಮ ಜಾಗೃತಗೊಂಡು ಸಾಧ್ಯವಾದಷ್ಟು ಸಶಕ್ತಗೊಳ್ಳಬೇಕೆಂದು ಆಶಿಸುತ್ತಾರೆ. ಅವನ ಆತ್ಮವೇ ಅವನ ಗುರುವಾಗಬೇಕು ಎಂದು ಬಯಸುತ್ತಾನೆ. ಆದರಿದು ಶಿಷ್ಯ ತನ್ನ ಅಹಂಕಾರವನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡಾಗ ಮಾತ್ರ ಸಾಧ್ಯ. ಮಾನವ ಸಮಾಜಕ್ಕೆ ಬಂದ ಪ್ರತ್ಯೇಕ ಗುರು ಈ ಒಂದು ಅನುಭವವನ್ನು ಪಡೆದು ಬಂದಿರುತ್ತಾನೆ. ಮನುಷ್ಯ ತನ್ನ ಸಮಸ್ಯೆಗಳಿಂದಾಗಿ ಹಾಗೂ ತಾನು ಎದುರಿಸುತ್ತಿರುವ ಸಂಕಟದಿಂದಾಗಿ ಗುರುವಿಗೆ ಶರಣಾಗುತ್ತಾನೆ. ಈ ಸಂಕಟಗಳು ಈ ಶಿಷ್ಯನನ್ನು ತನ್ನ ಬಳಿಗೆ ಬರುವಂತೆ ಮಾಡುವುದಕ್ಕೆ ಒಂದು ನಿಮಿತ್ತ ಮಾತ್ರ ಎಂದು ಗುರು ತಿಳಿದಿರುತ್ತಾನೆ. ವಾಸ್ತವದಲ್ಲಿ ಶಿಷ್ಯನ ಆತ್ಮೋತ್ಥಾನದ ಸಮಯ ಬಂದಿರುತ್ತದೆ. ಆಧ್ಯಾತ್ಮಿಕ ಪ್ರಗತಿಯ ಸಮಯ ಕೂಡಿ ಬಂದಾಗ ಗುರುವಿನ ಸನ್ನಿಧಿಯಲ್ಲಿ ಶಿಷ್ಯನ ಚಿತ್ತ ಯಾವ ಸಂದರ್ಭದಲ್ಲಿ ತನ್ನ ಸಮಸ್ಯೆಗಳಿಂದ ದೂರ ಹೋಗಿ ಪರಮಾತ್ಮನ ಕಡೆ ತಿರುಗುತ್ತದೆ ಎಂದು ಶಿಷ್ಯನಿಗೆ ತಿಳಿಯುವುದಿಲ್ಲ. ಜೀವನದ ಸಮಸ್ಯೆಗಳು ಮಹಾಸಾಗರವನ್ನು ದಾಟಲು ಸೇತುವೆಯಾಗುತ್ತವೆ. ಹಾಗಾಗಿ ಮನುಷ್ಯ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ನೋಡಿ ಗಾಬರಿಯಾಗಬಾರದು. ಆ ಸಂಕಟಗಳನ್ನು ಪರಮಾತ್ಮನ ಪ್ರಸಾದವೆಂದು ಗ್ರಹಿಸಿ ಅವುಗಳನ್ನು ಸ್ವೀಕರಿಸಿ ಜೀವನದಲ್ಲಿ ತಾನು ಪಡೆದ ಎಲ್ಲದಕ್ಕೆ ಪರಮಾತ್ಮನಿಗೆ ಧನ್ಯವಾದವನ್ನು ಸಲ್ಲಿಸಬೇಕು. ತನ್ನ ಸಮಸ್ಯೆ ತೀರ ಚಿಕ್ಕದಾಗಿರುವಾಗ ಅದರ ಬಗ್ಗೆ ದೇವರಿಗೆ ದೂರು ಸಲ್ಲಿಸುವುದಾದರೂ ಏಕೆ? ಸಾಮಾನ್ಯವಾಗಿ ಮನುಷ್ಯನ ಸಮಸ್ಯೆಗಳೇ ಅವನಿಂದ ಅವನ ಅಹಂಕಾರವನ್ನು ದೂರ ಮಾಡುತ್ತವೆ. ಯಾವ ಸಮಸ್ಯೆಗಳು ತನ್ನ ಅಹಂಕಾರದಿಂದಾಗಿ ತನ್ನ ಜೀವನದಲ್ಲಿ ಉದ್ಭವಿಸಿದೆಯೋ ಅವುಗಳನ್ನು ಮೊದಲು ಪ್ರಾರ್ಥನೆಗಳಿಂದ ಹೋಗಲಾಡಿಸಲು ಮನುಷ್ಯ ಪ್ರಯತ್ನಿಸುತ್ತಾನೆ. ಆನಂತರ ತನ್ನನ್ನು ಸಮಸ್ಯೆಗಳಿಂದ ಬಿಡುಗಡೆಗೊಳಿಸುವಂತೆ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾನೆ. ಕೊನೆಗೆ ಅವನ ಪ್ರಾರ್ಥನೆಗಳು ಫಲಿಸದಾಗ ಅವನು ಪರಮಾತ್ಮನಲ್ಲಿ ಮೊರೆಯಿಟ್ಟು ಬೇಡಲು ಪ್ರಾರಂಭಿಸುತ್ತಾನೆ.
ಈ ರೀತಿಯಾಗಿ ಅವನು ದೀನಭಾವದಿಂದ ನಿರ್ಗವಿಯಾಗಿ ಬೇಡುವಾಗ ಅವನ ಅಹಂಕಾರ ಮುರಿದು ಬೀಳುತ್ತದೆ. ಅಹಂಕಾರ ಶರೀರವನ್ನು ಬಿಟ್ಟು ಹೋಗುವಾಗ ಅದು ಅಪರಿಮಿತ ಕಷ್ಟ ಕೊಡುತ್ತದೆ. ಆಗ ಅವನು ಕಣ್ಣೀರಿಡುವುದಕ್ಕೆ ಪ್ರಾರಂಭಿಸುತ್ತಾನೆ. ಶಿಷ್ಯ ಬಹಳಷ್ಟು ಅತ್ತಾಗ ಅವನ ಕಣ್ಣೀರು ಆತ್ಮದ ಕಲ್ಮಶವನ್ನು ತೊಳೆದು ಆತ್ಮವನ್ನು ಪರಿಶುದ್ಧಗೊಳಿಸುತ್ತದೆ. ಆದ್ದರಿಂದ ಗುರುವಿನ ಸಾನ್ನಿಧ್ಯದಲ್ಲಿ ಶಿಷ್ಯ ಬಹಳಷ್ಟು ಅಳುತ್ತಾನೆ. ಗುರುಗಳಿಗೆ ಅವರದ್ದೇ ಆದ ಪರಿಮಿತಿ ಇರುತ್ತದೆ. ಹಾಗೆಯೇ ಯಾವಾಗಲೂ ಅವರು ಆ ಆತ್ಮದ ಮಿತಿಯೊಳಗಿದ್ದು ಮಾತನಾಡುತ್ತಾರೆ. ಹಾಗಾಗಿ ಅವರ ಮಾತನ್ನು ಅರಿತುಕೊಳ್ಳಬೇಕಾದರೆ ಶಿಷ್ಯನು ಅವರ ಆತ್ಮದ ಸಮಕ್ಕೆ ಹೋಗಬೇಕು. ಗುರುಗಳು ಹೆಚ್ಚಾಗಿ ಶಿಷ್ಯನ ತಲೆಯನ್ನು ಬೇಡುತ್ತಾರೆ. ಇಲ್ಲಿ ತಲೆಯ ಅರ್ಥ ಶರೀರದ ತಲೆಯಲ್ಲ, ಅಹಂಕಾರ ರೂಪಿ ತಲೆಯಾಗಿರುತ್ತದೆ. ಗುರುವು ಅವರ ಮಿತಿಯಿಂದ ಮಾತನಾಡುತ್ತಾರೆ. ಶಿಷ್ಯನು ಅವನ ಮಟ್ಟದಿಂದಲೇ ಅರ್ಥ ಮಾಡಿಕೊಳ್ಳುತ್ತಾನೆ. ಗುರುಗಳು ತಮ್ಮ ಜೀವಿತ ಕಾಲದಲ್ಲಿ ನುಡಿದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಠಿಣ. ಹಾಗಾಗಿ ಶಿಷ್ಯನು ತನ್ನ ಗಮನವನ್ನು ಗುರುವಿನ ಕಡೆ ಹರಿಸಬಾರದು. ಹಾಗೆ ಅವರು ಆಡಿದ ಮಾತುಗಳನ್ನು ಶಾರೀರಿಕ ಹಂತದಿಂದಲೂ ಅರ್ಥೈಸಿಕೊಳ್ಳಬಾರದು. ಹಾಗಿದ್ದಲ್ಲಿ ಮಾತ್ರ ಗುರು ಏನು ಹೇಳುತ್ತಿದ್ದಾರೆಂದು ಶಿಷ್ಯನಿಗೆ ಅರ್ಥವಾಗುತ್ತದೆ. ಗುರು ಶಿಷ್ಯರ ಸಂಬಂಧ ಆತ್ಮಿಕವಾದದ್ದು. ಇದು ಈ ಜಗತ್ತಿನಲ್ಲಿರುವ ಏಕಮಾತ್ರ ಸಂಬಂಧ. ಈ ಸಂಬಂಧವು ಶಾರೀರಿಕ ಸಂಬಂಧವನ್ನು ಮೀರಿ ಬೆಳೆಯುವ ಕಾರಣ ಇದು ಅಪೂರ್ವವಾದದ್ದು. ಆತ್ಮಿಕ ಸಂಬಂಧವು ಆತ್ಮ ಸಂಬಂಧವಾಗಿರುತ್ತದೆ. ಹಾಗೆಯೇ ಗುರುವಿನ ಸಂಬಂಧ ಪರಮಾತ್ಮನೊಂದಿಗಿರುತ್ತದೆ. ಈ ಒಂದು ಸಂಬಂಧ ಮಾತ್ರ ಶಿಷ್ಯನ ಜೀವನದಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯನ್ನುಂಟು ಮಾಡುವಂತಹದ್ದು. ಯಾಕೆಂದರೆ ಈ ಸಂಬಂಧದ ಕಾರಣದಿಂದ ಪರಮಾತ್ಮನ ಕೃಪೆಯ ಸಿಂಚನ ಮನುಷ್ಯನ ಮೇಲುಂಟಾಗುತ್ತದೆ. ಇದಾದ ನಂತರ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಪಡೆಯಲು ಏನು ಬಾಕಿ ಉಳಿಯುವುದಿಲ್ಲ. ಕಾರಣ ಮನುಷ್ಯನಿಗೆ ಆತ್ಮಿಕ ಸುಖ ಪ್ರಾಪ್ತವಾಗುತ್ತದೆ. ಆತ್ಮಿಕ ಸುಖವೇ ಜೀವನದ ಅತ್ಯಂತ ಉನ್ನತ ಸುಖವಾಗಿದೆ. ಜೀವನದಲ್ಲಿ ಸುಖ ಹಾಗೂ ದುಃಖಗಳು ಬರುತ್ತಲೇ ಇರುತ್ತವೆ. ಸುಖ ದುಃಖಗಳು ಚಿತ್ತದ ಸ್ಥಿತಿಗಳು ಮಾತ್ರ. ಈ ಸುಖ ಹಾಗೂ ದುಃಖವನ್ನು ಮನುಷ್ಯ ತನ್ನ ಮನಸ್ಸಿನಲ್ಲಿ ಅನುಭವಿಸುತ್ತಾನೆ. ಒಂದೇ ನಾಣ್ಯದ ಎರಡು ಮುಖಗಳಂತೆ ಈ ಸುಖ ಹಾಗೂ ದುಃಖಗಳು ಒಂದಾದ ನಂತರ ಒಂದರಂತೆ ಬದಲಾಗುತ್ತಾ ಇರುತ್ತವೆ. ಯಾರು ಸುಖವನ್ನು ಅನುಭವಿಸುತ್ತಾರೋ ಅವರು ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಧ್ಯಾನವು ಈ ಎರಡು ಮನಸ್ಥಿತಿಗಳನ್ನು ಮೀರಿದ ಸ್ಥಿತಿ. ಧ್ಯಾನ ಮಾಡಿದ ನಂತರ ಮನುಷ್ಯ ಶಾರೀರಿಕ ಮಟ್ಟದಿಂದ ಮೇಲೇರಿ ಆತ್ಮಿಕ ಸ್ತರವನ್ನು ತಲುಪುತ್ತಾನೆ. ಆಗ ಆತ್ಮದ ಅಮೃತದ ಜರಿ ಹೊರಸೂಸಿ ಅವನು ಆ ಜರಿಯಲ್ಲಿ ಆಂತರಿಕ ಸಂತೋಷವನ್ನು ಅನುಭವಿಸುತ್ತಾನೆ. ಯಾರು ಈ ಆನಂದದ ಅನುಭವವನ್ನು ಪಡೆಯುತ್ತಾನೋ ಅವನು ಯಾವಾಗಲೂ ಆನಂದದಿಂದಿದ್ದು ಅವನದ್ದೇ ಆದ ಆನಂದದ ಮತ್ತಿನಲ್ಲಿ ಮುಳುಗಿರುತ್ತಾನೆ. ಆಗ ಹೊರಗಿನ ಸ್ಥಿತಿಗಳು ಅವನ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಹಾಗೆಯೇ ಸುಖ ದುಃಖಗಳಿಂದಲೂ ಪ್ರಭಾವಿತನಾಗುವುದಿಲ್ಲ. ಅವನು ಸಾಕ್ಷಿ ಭಾವದಿಂದ ಜೀವನದಲ್ಲಿ ಆಗಿ ಹೋಗುವ ಘಟನೆಗಳನ್ನು ನೋಡುತ್ತಿರುತ್ತಾನೆ. ಜೀವನದ ಪರಿಸ್ಥಿತಿಗಳು ಯಾವಾಗಲೂ ಸ್ಥಾಯಿಯಲ್ಲವೆಂದು ಅವನಿಗೆ ತಿಳಿಯುತ್ತದೆ. ಅವುಗಳು ಬದಲಾಗುತ್ತಲೇ ಇರುತ್ತವೆ. ಆ ಪರಿಸ್ಥಿತಿಗಳ ಪ್ರಭಾವಕ್ಕೆ ಒಳಗಾಗದೆ ಅವನು ಸಾಕ್ಷಿ ಭಾವವನ್ನು ಹೊಂದಿ ಪ್ರತಿ ಪರಿಸ್ಥಿತಿಯನ್ನು ನೋಡುತ್ತಿರುತ್ತಾನೆ. ಅವನು ಈ ಪರಿಸ್ಥಿತಿಯಲ್ಲಿ ಭಾಗಿಯಾಗಿರುವುದಿಲ್ಲ. ಹಾಗಾಗಿ ಅದಕ್ಕೆ ಪ್ರಭಾವಿತನಾಗುವುದಿಲ್ಲ. ಎಲ್ಲವೂ ದೇವರ ಆಟವೆಂದು ಯೋಚಿಸುತ್ತಿರುತ್ತಾನೆ. ಸಾಕ್ಷಿ ಭಾವದಿಂದ ಇರುವ ಮೂಲಕ ಅವನು ಯಾವಾಗಲೂ ಪರಮಾತ್ಮನ ಶಕ್ತಿಯ ಸಂಪರ್ಕದಲ್ಲಿರುತ್ತಾನೆ ಹಾಗೂ ಆತ್ಮದ ಸುಖವನ್ನು ಅನುಭೂತಿಯ ರೂಪದಲ್ಲಿ ಪಡೆದು ಆನಂದದಿಂದಿರುತ್ತಾನೆ. ಒಮ್ಮೆ ಇದನ್ನು ಹೇಗೆ ಮಾಡಬೇಕೆಂದು ಕಲಿತ ಮೇಲೆ ಹೊರಗಿನ ಪರಿಸ್ಥಿತಿ ಏನೇ ಇರಲಿ ಅಂತಹ ಮನುಷ್ಯ ಯಾವಾಗಲೂ ಸಂತೋಷದಿಂದಿರುತ್ತಾನೆ. ಆತ್ಮಸುಖವು ಶಾಶ್ವತ ಸುಖವಾಗಿರುತ್ತದೆ, ಏಕೆಂದರೆ ಒಬ್ಬ ಇದನ್ನು ಯಾವಾಗಲೂ ತನ್ನೊಳಗೆ ಪಡೆಯುತ್ತಲೇ ಇರಬಹುದು. ನಾನು ಈ ದಿನ ನಮ್ರತೆಯಿಂದ ತಲೆಬಾಗಿ ಗುರುದೇವರಿಗೆ ನಮಸ್ಕರಿಸಿದೆ. ಗುರುದೇವರು ಈ ದಿನ ನನಗೆ ಆತ್ಮಸುಖದ ರಹಸ್ಯವನ್ನು ತಿಳಿಸಿಕೊಟ್ಟಿದ್ದರು. ಅವರ ಸನ್ನಿಧಿಯಲ್ಲಿ ಈ ಜ್ಞಾನವನ್ನು ನನಗೆ ರವಾನಿಸಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಅವರಿಗೆ ಮನಸಾರೆ ಆಭಾರಿಯಾದೆ. ಗುರುದೇವರು ಯಾವಾಗ ನೋಡಲು ಸಿಗುವುದಿಲ್ಲವೋ, ಯಾವಾಗ ಅವರು ಶಾರೀರಿಕವಾಗಿ ಹತ್ತಿರವಿರುವುದಿಲ್ಲವೋ,
ಆ ಸಂದರ್ಭಗಳಲ್ಲಿ ಅವರ ಅನುಭೂತಿಗಳು ಬಹಳಷ್ಟಾಗಿರುವುದನ್ನು ನಾನು ಗಮನಿಸುತ್ತಿದ್ದೆಯಲ್ಲದೆ ಅನುಭವಿಸುತ್ತಲೂ ಇದ್ದೆ. ಅವರು ಏಕಾಂಗಿಯಾಗಿದ್ದಾಗ ನನಗೆ ಸಾಕಷ್ಟು ಅನುಭವಗಳಾಗುತ್ತಿದ್ದವು. ಅವರು ಕುಟೀರದಲ್ಲಿ ಇದ್ದಾಗ ನನಗೆ ಅವರನ್ನು ಇಲ್ಲಿಂದ ನೋಡಲು ಆಗುತ್ತಿರಲಿಲ್ಲ. ನೋಡಲು ಸಾಧ್ಯವಿಲ್ಲದಿದ್ದಾಗ ನನ್ನ ಗಮನ ಅವರ ಶರೀರದ ಕಡೆ ಹೋಗುವ ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲ. ನನ್ನ ಚಿತ್ತ ಅವರ ಶಕ್ತಿಗಳ ಕಡೆ ಮಾತ್ರ ಹೋದಾಗ ಅವರ ಶಕ್ತಿಗಳು ನನಗೆ ದಿನವಿಡೀ ಹೊಸ ಹೊಸ ಅನುಭವಗಳನ್ನು ನೀಡುತ್ತಿದ್ದವು. ಆಗ ಅವರು ತಮ್ಮ ಶಕ್ತಿಗಳ ಮೂಲಕ ನನ್ನ ಸಮೀಪವಿರುವಂತೆ ಅನಿಸುತ್ತಿತ್ತು. ವಾಸ್ತವದಲ್ಲಿ ಗುರುಗಳು ಒಂದೇ ಸ್ಥಳದಲ್ಲಿರುತ್ತಿದ್ದರು. ಅವರ ಶಕ್ತಿಗಳು ಕೂಡ ಅವರೊಂದಿಗೆ ಒಂದೇ ಸ್ಥಾನದಲ್ಲಿ ಇರುತ್ತಿದ್ದವು. ನಾನು ಮಾತ್ರ ನನ್ನ ಚಿತ್ತದ ಮೂಲಕ ಅವರ ಶಕ್ತಿಗಳ ಬಳಿ ಹೋಗುತ್ತಿದ್ದೆ. ಆ ದಿನ ನನಗೆ ಅನುಭವವಾಯಿತೇನೆಂದರೆ, ಸದ್ಗುರು ಯಾವತ್ತೂ ಶಿಷ್ಯನ ಹತ್ತಿರ ಅಥವಾ ದೂರವಿರುವುದಿಲ್ಲ. ಅವರು ಶಿಷ್ಯನಿಂದ ಒಂದು ನಿಶ್ಚಿತ ಅಂತರವನ್ನು ಇಟ್ಟುಕೊಂಡು ಅದನ್ನು ಹಾಗೆಯೇ ಉಳಿಸಿಕೊಂಡಿರುತ್ತಾರೆ. ಆದರೆ ಶಿಷ್ಯನೇ ಕೆಲವೊಮ್ಮೆ ಅವರಿಗೆ ಹತ್ತಿರವಾಗಿಯೂ ದೂರವಾಗಿಯೂ ಇರುತ್ತಾನೆ. ಶಿಷ್ಯನ ಚಿತ್ತ ಗುರುದೇವರ ಶಕ್ತಿಗಳ ಪ್ರಭೆಯಲ್ಲಿ ಇರುವಾಗ ಅವನಿಗೆ ತನ್ನಿಂದ ತಾನೇ ಗುರುಗಳ ಸಾಮೀಪ್ಯದ ಅರಿವಾಗುತ್ತದೆ. ಯಾವಾಗ ಗುರುದೇವರು ತನ್ನ ಎದುರು ಇರುತ್ತಿದ್ದರೋ ಆಗ ನನ್ನ ಚಿತ್ತ ಅವರ ಶಕ್ತಿಗಳ ಮೇಲೆ ಇರುತ್ತಿರಲಿಲ್ಲ. ಇದರ ಅರ್ಥ ಅವರ ಶರೀರ ಇದಕ್ಕೆ ಅಡಚಣೆ ಉಂಟು ಮಾಡುತ್ತಿತ್ತು. ನನಗೆ ಅನಿಸುತ್ತಿತ್ತೇನೆಂದರೆ, ಗುರುದೇವರ ಶಕ್ತಿಗಳು ನೋಡುವಂತಹವಲ್ಲ, ಗಮನಿಸಬೇಕಾಗುವಂತಹವು ಮಾತ್ರ. ಇದು ಸರಿ, ಏಕೆಂದರೆ ಗುರುದೇವರು ಕೇವಲ ಒಂದು ಸ್ಥೂಲ ಶರೀರವಲ್ಲ. ಅವರು ಶಕ್ತಿಗಳ ಮಾಧ್ಯಮಗಳು ನೋಡುವಂತಹವಲ್ಲ, ಕೇವಲ ಕಣ್ಣುಗಳನ್ನು ಮುಚ್ಚಿಕೊಂಡು ಅನುಭವಿಸುವಂತಹವು. ಉದಾಹರಣೆಗೆ, ಒಂದು ಪುಸ್ತಕವನ್ನು ಸ್ಪರ್ಶಿಸಬೇಕೆಂದು ಇಚ್ಛಿಸಿದರೆ ಅದು ಒಂದು ವಿಷಯ. ಆದರೆ ಒಂದು ಪುಸ್ತಕವನ್ನು ಓದಬೇಕೆಂದು ಬಯಸಿದ್ದಲ್ಲಿ ಅದನ್ನು ಕಣ್ಣಿಗೆ ಅಂಟಿಸಿಕೊಂಡು ಓದಲು ಸಾಧ್ಯವಿಲ್ಲ. ನಾವು ಆ ಪುಸ್ತಕವನ್ನು 1 ಅಥವಾ 2 ಅಡಿ ದೂರವಿಟ್ಟುಕೊಂಡು ಓದಬೇಕು. ಆ ಪುಸ್ತಕ ನಮ್ಮ ಕಣ್ಣುಗಳನ್ನು ಮುಟ್ಟಿದರೆ ನಾವು ಆ ಪುಸ್ತಕದ ಸ್ಪರ್ಶದ ಅನುಭವವನ್ನು ಪಡೆಯಬಹುದೇ ಹೊರತು ಅದನ್ನು ಓದಲು ಸಾಧ್ಯವಿಲ್ಲ. ಒಂದು ಪುಸ್ತಕ ಓದಲು ಇರುವುದೇ ಹೊರತು ಮುಟ್ಟಲು ಇರುವಂತಹದ್ದಲ್ಲ. ಅದೇ ಪ್ರಕಾರವಾಗಿ ನನಗೆ ಅನಿಸುತ್ತಿತ್ತೇನೆಂದರೆ, ನನ್ನ ಗುರುದೇವರು ನನಗೆ ಅನುಭವಿಸಲಿಕ್ಕೆ ಇದ್ದಾರೆಯೇ ಹೊರತು ನೋಡುವುದಕ್ಕಲ್ಲ. ತಮ್ಮ ಗುರುಗಳ ಶರೀರಕ್ಕೆ ಅತಿ ನಿಕಟವಾಗಿ ಇರುವುದರಿಂದ ಶಿಷ್ಯರಿಗೆ ಗುರುಗಳ ಅನುಭವ ಉಂಟಾಗುವುದಿಲ್ಲ. ಅವರ ಶಕ್ತಿಗಳ ಅನುಭವವನ್ನು ದೂರದಿಂದ ಮಾತ್ರ ಅನುಭವಿಸಬೇಕು. ಗುರುವಿನ ವಿಶಿಷ್ಟ ಅನುಭವವನ್ನು ಪಡೆಯಬೇಕಾದರೆ ಗುರುವಿನಿಂದ ಅಂತರವನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅವಶ್ಯಕ. ಶಿಷ್ಯನು ಇದನ್ನು ಅರಿತುಕೊಂಡಿರುತ್ತಾನೋ ಇಲ್ಲವೋ, ಆದರೆ ಗುರುಗಳು ಇದನ್ನು ತಿಳಿದುಕೊಂಡಿರುತ್ತಾರೆ. ಆದ್ದರಿಂದಲೇ ಗುರುಗಳು ತಮ್ಮ ಶಿಷ್ಯರಿಂದ ದೂರವಿರುತ್ತಾರೆ. ಇದು ಬಹಳಷ್ಟು ಸೂಕ್ಷ್ಮ ಪರಿಶೀಲನೆಯಿಂದ ಹಾಗೂ ಅಭ್ಯಾಸದಿಂದ ನಾನು ತಿಳಿದುಕೊಂಡ ವಿಷಯ. ನನ್ನ ಗುರುದೇವರು ಶಕ್ತಿಗಳ ಮಾಧ್ಯಮ. ಅವರ ಅನುಭವವನ್ನು ಪಡೆಯಬೇಕು. ಹಾಗೆಯೇ ಅನುಭವವನ್ನು ಪಡೆದ ನಂತರವೇ ಅವರು ಯಾರು ಎಂದು ಅರಿವಾಗುತ್ತದೆ. ಅದು ಹೇಗೆಂದರೆ, ಒಂದು ಗುಲಾಬಿ ಹೂವನ್ನು ಹಾದು ಹೋದಾಗ ನಮಗೆ ಆ ಹೂವಿನ ಸುಗಂಧದ ಅನುಭವ ತನ್ನಿಂದ ತಾನೇ ಆಗುತ್ತದೆ. ಅದರ ಸುಗಂಧವನ್ನು ಅನುಭವಿಸಲು ಅದನ್ನು ಕಿತ್ತು ಕೈಯಲ್ಲಿ ಹಿಡಿದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ನಾವು ಆ ಸುಗಂಧ ಸೂಸುವ ದಳಗಳ ಬಳಿ ಹೋಗಬೇಕಷ್ಟೆ. ಅದೇ ಪ್ರಕಾರವಾಗಿ ನನ್ನ ಗುರುದೇವರು ಬಂದು ನನ್ನ ಎದುರು ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ. ಯಾವುದು ಅವಶ್ಯಕವೆಂದರೆ, ನಾನು ನನ್ನ ಚಿತ್ತದ ಮೂಲಕ ಅವರಿಗೆ ಹತ್ತಿರವಾಗಬೇಕಷ್ಟೆ. ಇದರ ಅರ್ಥ ನನ್ನ ಚಿತ್ತ ಯಾವಾಗಲೂ ನನ್ನ ಗುರುದೇವರ ಮೇಲೆ ಇರಬೇಕು. ಈ ದಿನ ಹೇಗೆ ಕಳೆದು ಹೋಯಿತು ಎಂದು ತಿಳಿಯಲೇ ಇಲ್ಲ. ಈಗ ಸುಮಾರಾಗಿ ಕತ್ತಲಾಗಿದ್ದರಿಂದ ನಿದ್ದೆ ಮಾಡಬೇಕೆಂದು ನಿರ್ಧರಿಸಿದೆ. ಬೆಳಗ್ಗೆ ಬೇಗ ಎದ್ದು ಆಶ್ರಮವನ್ನೆಲ್ಲ ಸ್ವಚ್ಛಗೊಳಿಸಬೇಕೆಂಬ ಯೋಚನೆಯನ್ನು ಇಟ್ಟುಕೊಂಡಿದ್ದೆ. ಬೆಳಗ್ಗೆ ಬೇಗ ಏಳಬೇಕಾದುದರಿಂದ ನಾನು ಬೇಗ ಮಲಗುವ ಅವಶ್ಯಕತೆ ಇತ್ತು. ನನ್ನ ಅರಿವಿಗೆ ಬರುವ ಮುಂಚೆಯೇ ನಿದ್ದೆ ಬಂದು ಬಿಟ್ಟಿತ್ತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ
द्यो शान्ति अन्तरिक्षगुं शान्ति पृथिवी शान्ति आपः शान्ति औषधयः शान्ति वनस्पतयः शान्ति विश्वे देवः शान्ति ब्रह्म शान्ति सर्वगं शान्ति शान्तिरेव शान्ति सा मां शान्तिरेधि ॐ शान्ति शान्ति शान्तिः सर्वरिष्ट सुशान्तिर्भवतु।